ಚಿಕ್ಕಬಳ್ಳಾಪುರದ ಹೃದಯ ಭಾಗದಲ್ಲಿ ಹಾದು ಹೋಗಿರುವ ಎಂಜಿ ರಸ್ತೆ ರಾಷ್ಟ್ರೀಯ ಹೆದ್ದಾರಿ 234 ಆಗಿದೆ. ಗೌರಿಬಿದನೂರಿನಿಂದ ನಿಮ್ಮಾಕಲಕುಂಟೆವರೆಗೂ ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಮುಗಿದಿದ್ದು, ಇನ್ನು ನಗರ ವ್ಯಾಪ್ತಿಯಲ್ಲಿರುವ ಎಂಜಿ ರಸ್ತೆ ಕಾಮಗಾರಿ ನಡೆಯಬೇಕಿದೆ. ಆದರೆ ಕಾಮಗಾರಿ ನಡೆಯಲು ಒತ್ತುವರಿಯಾಗಿರುವ ಅಂಗಡಿಗಳ ತೆರವು ಕಾರ್ಯಾಚರಣೆ ನಡೆಸಬೇಕಿದ್ದು, ಇದು ಅಧಿಕಾರಿಗಳ ಪಾಲಿಗೆ ಸವಾಲಾಗಿ ಪರಿಣಮಿಸಿದೆ. ನಿಮ್ಮಾಕಲಕುಂಟೆ ಪ್ರದೇಶದಿಂದ ಸರಂವಿ ಶಾಲೆಯವರೆಗೆ ಈ ರಾಷ್ಟ್ರೀಯ ಹೆದ್ದಾರಿ ನಗರ ವ್ಯಾಪ್ತಿಯಲ್ಲಿ ಹಾದು ಹೋಗಿದ್ದು, ಈ ಪ್ರದೇಶ ಪೂರ್ತಿ ರಸ್ತೆ ಎರಡೂ ಭಾಗದಲ್ಲಿ ಅಂಗಡಿಗಳಿವೆ. ಹಾಗಾಗಿ ಈ ಅಂಗಡಿಗಳವರು ಪರಿಹಾರ ಕೇಳುತ್ತಿದ್ದು, ಇದೇ ಕಾರಣಕ್ಕೆ ಪದೇ ಪದೇ ರಸ್ತೆ ತೆರವು ಕಾರ್ಯಾಚರಣೆ ಮುಂದೂಡುವುದು, ನಂತರ ಸ್ಥಗಿತವಾಗುವುದು ನಡೆಯುತ್ತಲೇ ಇದೆ. ಆದರೆ ಇದೀಗ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಗರದವರೆಗೂ ಮುಟ್ಟಿದ್ದು, ಶತಾಯಗತಾಯ ಈ ಬಾರಿ ರಸ್ತೆ ತೆರವು ಕಾರ್ಯಾಚರಣೆ ನಡೆದೇ ತೀರುತ್ತದೆ ಎಂಬ ವಿಶ್ವಾಸದಲ್ಲಿ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿದ್ದಾರೆ. ಎಂಜಿ ರಸ್ತೆ ಮಾರುಕಟ್ಟೆ ಸೇರಿದಂತೆ ಇತರೆ ಕಾರಣಗಳಿಂದ ಸದಾ ವಾಹನ ನಿಬಿಡ ರಸ್ತೆಯಾಗಿದೆ. ಪ್ರತಿನಿತ್ಯ ಸಂಚಾರ ಅಸ್ತವ್ಯಸ್ತವಾಗಿ ರೈತರು ಸೇರಿದಂತೆ ಸಾರ್ವಜನಿಕರು ಪರದಾಡುವಂತಾಗಿದೆ. ಪರಿಸ್ಥಿತಿ ಹೀಗಿದ್ರೂ ಅಂಗಡಿಗಳ ಮಾಲೀಕರ ಹಿತ ಕಾಯಲು ಕೆಲ ಜನಪ್ರತಿನಿಧಿಗಳು ರಸ್ತೆ ತೆರವು ಕಾರ್ಯಾಚರಣೆ ನಡೆಸದಂತೆ ಅಡ್ಡಿಪಡಿಸುತ್ತಿದ್ದಾರೆ ಎಂಬ ಆರೋಪಗಳು ಈ ಹಿಂದೆ ಕೇಳಿ ಬಂದಿದ್ವಾ. ಆದರೆ ಇದೀಗ ಮಾರ್ಕ್ ಮಾಡಲಾಗಿದ್ದು, ಯಾವುದೇ ಕ್ಷಣದಲ್ಲಿ ತೆರವು ಕಾರ್ಯಾಚರಣೆ ನಡೆಸಲು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಎಂಜಿ ರಸ್ತೆ ಮಧ್ಯ ರಸ್ತೆಯಿಂದ ಉಭಯ ಕಡೆಗಳು 41 ಅಡಿಗಳಂತೆ ಪ್ರಸ್ತುತ ತೆರವು ಮಾಡಲು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಮಾರ್ಕ್ ಮಾಡಿದ್ದಾರೆ. ಅಂದರೆ ನಡು ರಸ್ತೆಯಿಂದ ಎರಡೂ ಕಡೆ ತಲಾ 41 ಅಡಿ ತೆರವು ನಡೆಯಲಿದೆ. ಅಲ್ಲಿಗೆ ಎಂಜಿ ರಸ್ತೆ 82 ಅಡಿಗಳ ರಸ್ತೆಯಾಗಲಿದೆ. ಇದು ಚರಂಡಿ ಮತ್ತು ಫುಟ್ಪಾತ್ ಸೇರಿ 82 ಅಡಿಗಳ ರಸ್ತೆಯಾಗಲಿದ್ದು, ಫುಟ್ಪಾತ್ ಮತ್ತು ಚರಂಡಿ ಸೇರಿ ಎರಡೂ ಬದಿಯಲ್ಲಿ 41 ಅಡಿಗಳನ್ನು ತೆರವುಗೊಳಿಸುವುದಾಗಿ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿ ಮಲ್ಲಿಕಾರ್ಜುನ್ ಸಿಟಿವಿ ನ್ಯೂಸ್ಗೆ ತಿಳಿಸಿದ್ದಾರೆ. ಈ ಹಿಂದೆ ಇದೇ ರಸ್ತೆಯನ್ನ ಪ್ರತಿ ಬದಿಯಲ್ಲಿ 50 ಅಡಿಗಳಂತೆ ತೆರವುಗೊಳಿಸಲು ಅಧಿಕಾರಿಗಳು ಮಾರ್ಕ್ ಮಾಡಿದ್ರ. ಆದರೆ ಅದರಿಂದ ನಗರ ವ್ಯಾಪ್ತಿಯ ಆಸ್ತಿ ಮಾಲೀಕರು ತೀವ್ರ ನಷ್ಟಕ್ಕೆ ಗುರಿಯಾಗುತ್ತಾರೆ ಎಂದು ಅಳವತ್ತುಕೊಂಡು ನ್ಯಾಯಾಲಯದ ಮೆಟ್ಟಿಲೇರಿದ್ರ. ಇದರಿಂದ ಪ್ರಸ್ತುತ ಹೆದ್ದಾರಿ ಪ್ರಾಧಿಕಾರದಿಂದ 9 ಅಡಿಗಳನ್ನ ಕಡಿತಗೊಳಿಸಿ 41 ಅಡಿಗಳಿಗೆ ನಿಗದಿ ಮಾಡಲಾಗಿದೆ. ಇದು ಚರಂಡಿ ಮತ್ತು ಫುಟ್ಪಾತ್ ಸೇರಿ ಆಗಿರುವುದರಿಂದ ಅಷ್ಟು ಪ್ರಮಾಣದಲ್ಲಿ ಜನರಿಗೆ ತೊಂದರೆಯಾಗುವುದಿಲ್ಲ ಎಂಬುದು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಸಮಜಾಯಿಷಿಯಾಗಿದೆ. ಒಟ್ಟಿನಲ್ಲಿ ಎಂಜಿ ರಸ್ತೆ ತೆರವು ಕಾರ್ಯಾಚರಣೆಗೆ ಇಷ್ಟರಲ್ಲಿ ಮುಹೂರ್ತ ಫಿಕ್ಸ್ ಆಗಲಿದ್ದು, ಅದೇ ರೀತಿಯಲ್ಲಿ ಗಂಗಮ್ಮಗುಡಿ ರಸ್ತೆ ಮತ್ತು ಬಜಾರ್ ರಸ್ತೆಗಳ ತೆರವು ಕಾರ್ಯಾಚರಣೆ ಯಾವಾಗ ಎಂದು ನಾಗರಿಕರು ಪ್ರಶ್ನಿಸುತ್ತಿದ್ದಾರೆ. ಆದರೆ ಈ ಎರಡು ರಸ್ತೆಗಳ ತೆರವು ಮಾಡಲು ಜನಪ್ರತಿನಿಧಿಗಳೇ ಅಡ್ಡಿಯಾಗಿದ್ದಾರೆ ಎಂಬ ಆರೋಪಗಳಿದ್ದು, ಇದರಿಂದ ನಗರದ ಸೌಂದರ್ಯವೇ ಹಾಳಾಗುವಂತಾಗಿದೆ. ಕೂಡಲೇ ಎಂಜಿ ರಸ್ತೆ ಜೊತೆಗೆ ಗಂಗಮ್ಮಗುಡಿ ರಸ್ತೆ ಮತ್ತು ಬಜಾರ್ ರಸ್ತೆಗಳ ತೆರವುಗೊಳಿಸುವ ಮೂಲಕ ನಗರದಲ್ಲಿ ರಸ್ತೆಗಳನ್ನು ಅಭಿವೃದ್ಧಿ ಪಡಿಸುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ರಸ್ತೆ ಅಗಲೀಕರಣ ಪ್ರಾರಂಭ ಆಗಿದೆ. ಚಿಕ್ಕಬಳ್ಳಾಪುರದ ಎಂಜಿ ರಸ್ತೆಯಲ್ಲಿ ರಸ್ತೆಯಿಂದ ಎಡಕ್ಕೆ 12.5 ಅಡಿ, ಬಲಕ್ಕೆ 12.5 ಅಡಿ ಅಂತ ಈಗ ಇಂಜಿನಿಯರ್ಗಳು ಅಳತೆ ಮಾಡ್ತಾ ಇದ್ದಾರೆ. ಇದು ಭಾಳ ವರ್ಷಗಳಾದ್ರೂ ಸ್ವಲ್ಪ ತಡ ಆದ್ರೂ ಇದು ಒಂದು ಒಳ್ಳೆಯ ಸುದ್ದಿನೇ. ಜಿಲ್ಲೆಯಾಗಿ 18 ವರ್ಷಕ್ಕೆ ರಸ್ತೆ ಅಗಲೀಕರಣ ಆಗ್ತಿರೋದು ನಮಗೊಂದು ಸಂತೋಷದ ಸುದ್ದಿ. ಇದೇ ರೀತಿ ಚಿಕ್ಕಬಳ್ಳಾಪುರದ ಒಳಗಿರ್ತಕ್ಕಂತಹ ಬಜಾರ್ ರಸ್ತೆ ಮತ್ತು ಗಂಗಮ್ಮಗುಡಿ ರಸ್ತೆ ಕೂಡ ಇದೇ ರೀತಿ ಅಗಲೀಕರಣ ಆಗಿ ಈ ಎಲ್ಲ ಸಾರ್ವಜನಿಕರಿಗೂ ಏನು ತೊಂದರೆ ಆಗ್ತಿದೆ, ಈ ರಸ್ತೆ ಕಿರಿದಾಗಿರೋದ್ರಿಂದ ಅದು ಕೂಡ ಈ ಸರ್ಕಾರ ಯೋಚನೆ ಮಾಡಿ ಅದಕ್ಕೂ ಅದೇ ರೀತಿ ಮಾರ್ಕ್ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಕೊಡ್ತಾ ಇದ್ದೀವಿ. ಅಂಗಡಿಗಳವ್ರಿಗೂ ಅಷ್ಟೇ, ಯಾರಿಗೂ ಸಾರ್ವಜನಿಕರು ತೊಂದರೆ ಕೊಡ್ದಿರ ನೋಟಿಸ್ ಕೊಟ್ಟು ಅವ್ರಿಗೆ ತ್ವರಿತವಾಗಿ ಒಂದಷ್ಟು ದಿನ ಕಾಲಾವಕಾಶ ಕೊಟ್ಟು ಅವ್ರಿಗೆ ಯಾರಿಗೂ ತೊಂದರೆ ಆಗ್ದಿರ ನೋಡಬೇಕು ಅಂತ ಹೇಳಿ ಸರ್ಕಾರದವ್ರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ ಸರ್. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.